2.5 ವರ್ಷ ಆಯಿತು ಸರ್ಕಾರ ಬಂದು. ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಸಂಪೂರ್ಣವಾಗಿ ನಗರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುದಾನ ತರೋದರಲ್ಲಿ ವಿಫಲರಾಗಿದ್ದಾರೆ. ಹೊಸ ಅವರೇ ಹೇಳಿದಂತ ಕಾಮಗಾರಿಗಳನ್ನ ಪ್ರಾರಂಭ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಇದೆಲ್ಲ ಒಂದ್ ಕಡೆ, ಮುಖ್ಯವಾದ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸೋದ್ರಲ್ಲಿ ಕೂಡ ಅವರು ಇತ್ತೀಚಿನ ದಿನಗಳಲ್ಲಿ ವಿಫಲರಾಗ್ತಾ ಇರೋದು ತುಂಬಾ ಬೇಸರದ ಸಂಗತಿ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಸಣ್ಣ ಅವರು ಮನಸ್ಸು ಮಾಡಿದ್ರೆ ಬಹಳ ಸುಲಭವಾಗಿ ಕೆಲಸಗಳನ್ನ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಕೂಡ ಅವರು ಮಾಡಲಿಕ್ಕೆ ತಯಾರಾಗದೆ ಇರೋದು ಬಹಳ ಬೇಜವಾಬ್ದಾರಿತನವನ್ನ ತೋರಿಸ್ತದೆ ಅಂತೇಳಿ ಹೇಳಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಆಶ್ರಯ ಮನೆಗಳು ಗೋವಿಂದಾಪುರದಲ್ಲಿ ಹಿಂದೆ ನಮ್ಮ ಶಿವಮೊಗ್ಗದವರೇ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಶ್ವರಪ್ಪನವರ ಅವಧಿಯಲ್ಲಿ ಜಾಗವನ್ನು ಗುರುತಿಸಿ ಪ್ರಾರಂಭ ಮಾಡಲಿಕ್ಕಾಯ್ತು. ಅಂತರ ನಾನು ಶಾಸಕನಾಗಿದ್ದಾಗ ಕೂಡ ಆ ಅವಧಿಯಲ್ಲಿ ಬೆನಿಫಿಷರಿ ಲೀಸ್ಟ್ ಅನ್ನು ಕೂಡ ಅಂತಿಮಗೊಳಿಸಲಾಯಿತು. ಆ ನಂತರದಲ್ಲಿ ಕೂಡ ಕೆಲವು ಹೊಸದಾಗಿ ಪಟ್ಟಿಗೆ ಸೇರ್ಪಡೆಗೊಂಡ್ರು. ಆದರೆ ಕಾಮಗಾರಿ ಹೆಚ್ಚು ಕಮ್ಮಿ ನಿಂತೋಗಿ 1.5 ವರ್ಷ ಆಯ್ತಲ್ಲಿ. ಈಗಾಗಲೇ ಅವರು 2 ವರ್ಷದ ಹಿಂದೆ ಕೊಟ್ಟಂತಹ ಬಿಲ್ಲು 12 ಕೋಟಿಗೂ ಮೀರಿ ಹೆಚ್ಚಿಗೆ ಬಿಲ್ಲನ್ನು ಕೊಟ್ಟಿರೋದು ಅವರಿಗೆ ಪೇಮೆಂಟ್ ಆಗಿಲ್ಲ. ಅವರು ಕೆಲಸ ನಿಲ್ಲಿಸಿದ್ದಾರೆ. ಜನ ನನಗೆ ಆಶ್ರಯ ಮನೆ ನಾಳೆ ಸಿಕ್ಕತ್ತೆ, ನಾಡಿದ್ದು ಹೋಗ್ತೀನಿ ಅಂತೇಳಿ ಬ್ಯಾಂಕ್ ಲೋನ್ ಕೂಡ, ಇದೇನು ಆಶ್ರಯ ಮನೆ ಅಂತಂದ್ರೆ ಬಂಗಾರಪ್ಪನವ್ರ ಕಾಲದ ಪುಕ್ಕಟ್ಟೆ ಮನೆ ಅಲ್ಲ. ಈಗ ಅವ್ರು ಕೂಡ ಹಣ ಕಟ್ತಾರೆ. ಫ್ಲಾಟ್ ಮನೆಗಳು, ಆ ಮನೆಗಳಿಗೆ ಕಟ್ಟೋ ಏನು ತಗಲುತ್ತೆ ವೆಚ್ಚ, ಅದನ್ನ ಫಲಾನುಭವಿಗಳು ಕೂಡ ಬ್ಯಾಂಕಲ್ಲಿ ಸಾಲ ಮಾಡಿ ಕೊಡ್ತಾರೆ ಸರ್ಕಾರಕ್ಕೆ. ಬಡ್ಡಿ ಕಟ್ಟೋದು ಜನನೇ. ಇಂಥ ಸಂದರ್ಭದಲ್ಲಿ ಕೂಡ ಅದನ್ನ ಬೇಗ ಮುಗಿಸುವಂತಹ ಜವಾಬ್ದಾರಿಯನ್ನ ತೋರ್ಬೇಕಾಗಿದ್ದದ್ದು ಮಂತ್ರಿಗಳ ಕೆಲಸ. ಅದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. 13 ಕೋಟಿಗೂ ಮೀರಿ 12 ಕೋಟಿಗೂ ಮೀರಿ ಬಿಲ್ಲನ್ನ ಕೊಟ್ಟಿದ್ದಾರೆ. 2 ವರ್ಷದಿಂದ ಪೇಮೆಂಟ್ ಆಗಿಲ್ಲ ಅಂದ್ರೆ ಯಾವ ಗುತ್ತಿಗೆದಾರರು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವೀಗಾಗಲೇ ಸಾಕಷ್ಟು ಬಾರಿ ಅವರು ಮಿಷನರಿಗಳನ್ನ ಒಯ್ತಾ ಇರ್ಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಗಮನಕ್ಕೆ ತಂದ್ರೆ ಕೂಡ ಅಧಿಕಾರಿಗಳಿಗೆ ಯಾವುದೇ ಪ್ರಯೋಜನ ಕೂಡ ಅದು ಆಗ್ಲಿಲ್ಲ. ಅದು ವೇಗವನ್ನ ಪಡ್ಕೊಳೋದು ಯಾವಾಗ ಅನ್ನೋ ಒಂದು ಯೋಚನೆ ಶುರುವಾಗಿದೆ. ಇನ್ನು ಹೆಚ್ಚು ಕಮ್ಮಿ ನನ್ನ ಅಂದಾಜು ಅದು 50% ಕಾಮಗಾರಿ, 45ರಿಂದ 50% ಕಾಮಗಾರಿ ಉಳಿದಿದೆ ಅಂತೇಳಿ ಇಂಜಿನಿಯರ್ಗಳು ಅಧಿಕಾರಿಗಳು ಹೇಳುವಂಥದ್ದು. ಹೋಗ್ಲಿ, ಈಗಾಗಲೇ ಪೂರ್ತಿ ಹಣ ಕೊಟ್ಟು ಎಷ್ಟೊಂದು 350-400 ಜನಕ್ಕೂ ಮೀರಿ ಅಲ್ಲಿ ವಾಸ ಇದ್ದಾರೆ ಈಗಾಗಲೇ. ಇವತ್ತು ಅವರದೇ ಕಾನೂನು ತಂದಿದ್ದಾರೆ ಸರ್ಕಾರದವರು, ರೆವಿನ್ಯೂ ಇಲಾಖೆಯಲ್ಲಿ ಖಾತಾದಾರರಿಗೆ ಈ ಖಾತಾ ಮಾಡಿಕೊಡ್ಬೇಕು ಅಂತ. ಅವರಿಗೆ ಈ ಖಾತೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಅದರಲ್ಲಿ ನಾನು ಆಯುಕ್ತರಿಗೆ 8-10 ಬಾರಿ ಕೂಡ ಹೆಚ್ಚು ಬಾರಿ ಈ ವಿಚಾರದಲ್ಲಿ ನಾನು ಮಾತನಾಡಿದ್ದೀನಿ. ಅವರು ನಾವು ಅಲ್ಲಿ ಕಳಿಸಿದೀವಿ, ಇಲ್ಲಿ ಕಳಿಸಿದೀವಿ, ಪ್ರಯತ್ನ ಪಡ್ತಾ ಇರೋದು ನಿಜ ಅಂತೇಳಿ ಹೇಳ್ತಾನೆ ಇದ್ದಾರೆ. ಈಗ ಏನಾಗಿದೆ, ಅದರಲ್ಲಿ ಗ್ರಾಮ ಪಂಚಾಯತಿಯವರು NOC ಕೊಡಬೇಕು, ಇದರ ರೀತಿ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಹೇಳ್ತಾರೆ ಆಯುಕ್ತರು. ಇದು ಯಾರ ಜವಾಬ್ದಾರಿ? ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಕುತ್ಕೊಂಡು, ಜಿಲ್ಲಾ ಮಂತ್ರಿಗಳು ಕುತ್ಕೊಂಡು ಮಾತಾಡಿ ಅಲ್ಲಿಂದ ಆ ಭೂಮಿಯ ಮಾಲೀಕತ್ವವನ್ನ ಕಾರ್ಪೊರೇಷನ್ ಅವರಿಗೆ ಕೊಡಿಸಿದ್ರೆ ನಗರಸಭೆಯವರು, ನಗರ ಪಾಲಿಕೆಯವರು ಅವರಿಗೆ ಈ ಖಾತಾವನ್ನ ಕೊಡ್ತಾರೆ.
ಆ ವಿಚಾರದಲ್ಲಿ ಇವರು ಮಾಡೋದರಲ್ಲಿ, ಕೆಲಸ ಮಾಡೋದರಲ್ಲಿ ಯಾವುದೇ ಮುತುವರ್ಜಿ ತೋರಿಸ್ತಾ ಇಲ್ಲ ಅಂತೇಳಿ ಎದ್ದು ಕಾಣ್ತಾ ಇದೆ. ಇದು ನಿನ್ನೆ ಮೊನ್ನೆದಲ್ಲ, ಆವತ್ತಿನಿಂದ ಇವತ್ತಂಕನೂ ಕೂಡ ಇದು ಮಾಡಬೇಕಾಗಿರೋದು. ಇವರು ಇಲ್ಲಿ ಕಾರ್ಪೊರೇಷನ್ ಆಫೀಸಿಂದ ಗ್ರಾಮ ಪಂಚಾಯತಿ ಆಫೀಸಿಗೆ ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಈಗ ಕಳಿಸಿದೀವಿ, 24 ಲಕ್ಷ ಕಟ್ಟಿದೀವಿ, 13 ಲಕ್ಷ ಕಟ್ಟಿದೀವಿ, ಇದರಿಂದ ಏನ್ ಪ್ರಯೋಜನ ಆಗೋ ವಾತಾವರಣನೇ ಕಾಣ್ತಾ ಇಲ್ಲ. ಭೂಮಿ ಮಾಲೀಕತ್ವ ಅವ್ರದ್ದಿರ್ಬೇಕಾರೆ, ಗ್ರಾಮ ಪಂಚಾಯತಿ ಅವ್ರದ್ದಿರ್ಬೇಕಾರೆ, ಇವರು ದುಡ್ಡು ತಗೊಂಡ್ರು, ಲೋನ್ ಮಾಡಿ ಜನ ದುಡ್ಡು ಕಟ್ಟಿದ್ರು, ಆದ್ರೆ ಅವರಿಗೆ ಮಾಲೀಕತ್ವ ಇವತ್ತು ಈ ಖಾತೆ ಇಲ್ಲದೆ ಯಾವ ಕೆಲಸನೂ ಆಗ್ತಾ ಇಲ್ಲ. ನಿಮ್ಗೆಲ್ಲರಿಗೂ ಅನುಭವಕ್ಕೆ ಬಂದಿರುವಂಥದ್ದು. 13 ಕೋಟಿಗೂ ಮೀರಿ ಅವ್ರು ದುಡ್ಡು ಪೆಂಡಿಂಗ್ ಇದೆ ಅಂತಂದ್ರೆ ಯಾರು ಕೆಲಸ ಮಾಡ್ತಾರೆ? ಒಂದು ಕಾಂಟ್ರಾಕ್ಟರ್ ಮಾಡಲ್ಲ. ಎರಡನೇದು, ದುಡ್ಡು ಕಟ್ಟಿ ಬ್ಯಾಂಕ್ ಸಾಲ ಕಂತು ಕಟ್ತಾ ಇರೋರಿಗೆ ಅದರ ಮಾಲೀಕತ್ವದ ಈ ಖಾತೆ ಇಲ್ಲ ಅಂತಂದ್ರೆ ಅದು ಇನ್ಯಾವ ಇದಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ನಾನು ಈಗಲಾದ್ರೂ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ, ಮಂತ್ರಿಗಳು ಬೆಂಗಳೂರು ಮಟ್ಟದಲ್ಲಿ, ಸೆಕ್ರೆಟರಿಯೇಟ್ ಮಟ್ಟದಲ್ಲಿ ಕೂತ್ಕೊಂಡು ಗ್ರಾಮ ಪಂಚಾಯತಿ ಏನು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಸಮಸ್ಯೆಯನ್ನ ಬೇಗ ಬಗೆಹರಿಸಿ. ಇನ್ನೊಂದು ವಿಚಾರಕ್ಕೆ ಬಂತಂದ್ರೆ, ಹಿಂದಿನಿಂದಲೂ ಕೂಡ ನಾನು MLA ಇದ್ದಾಗ ಇರ್ಬೋದು, ಹಿಂದೆ ಈಶ್ವರಪ್ಪನಾಗಿದ್ದಿರ್ಬೋದು, ಅದರಿಂದ ಇರ್ಬೋದು, ಈ ಸ್ಲಮ್ ಅನ್ನೋದು ನಮ್ಮ ನಗರದಲ್ಲಿ, ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಇರುವಂಥದ್ದು. ಮುಂಚೆ ನಾವು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಂತ ಹೇಳ್ತಾ ಇದ್ವಿ, ಕೊಳಚೆ ನಿರ್ಮೂಲನಾ ಮಂಡಳಿ ಅಂತಿತ್ತು. ಅದು ನಮ್ಮ 13ರಿಂದ 18 ಅವಧಿಯಲ್ಲಿ ಅದನ್ನ ಅಭಿವೃದ್ಧಿ ಮಂಡಳಿ ಅಂತೇಳಿ ಬದಲಾವಣೆ ಮಾಡ್ತು, ಸ್ಲಮ್ ಡೆವಲಪ್ಮೆಂಟ್ ಅಥಾರಿಟಿ. ಅಲ್ಲಿ ಕೂಡ ಸಾಕಷ್ಟು ಮನೆಗಳಿಗೆ ಹಕ್ಕುಪತ್ರಗಳನ್ನು ನಾವು ಆ ಸಮಯದಲ್ಲಿ ಕೊಟ್ಟಿದ್ವಿ. ಹಕ್ಕುಪತ್ರಗಳಿರ್ಬೋದು, ಪರಿಚಯ ಪತ್ರಗಳಿರ್ಬೋದು, ಒಟ್ಟಾರೆ ಅವರಿಗೆ ಒಂದು ಐಡೆಂಟಿಫಿಕೇಶನ್ ಕೊಟ್ಟು ಅವರಿಗೆ ಜೀವನ ನಡೆಸಲಿಕ್ಕೆ ಯಾವುದೇ ಭಯದ ವಾತಾವರಣ ನಿರ್ಮಾಣ ಆಗದ ಹಾಗೆ ಅದನ್ನ ಮಾಡುವಂತ ಕೆಲಸ ಹಿಂದಿನಿಂದ ಎಲ್ಲ ಸರ್ಕಾರದವರು ಕೂಡ ನಾವು ಮಾಡ್ತಾ ಬಂದಿರೋದು ಎಲ್ಲರಿಗೂ ಗೊತ್ತಿರೋದು. ಅವರಿಗೆ ಕೂಡ ಅವರು ವಾಸ ಇದ್ದಾರೆ, 40 ವರ್ಷದಿಂದ ಇದ್ದೀವಿ, 50 ವರ್ಷ ಇದ್ದೀವಿ, ಅವರಿಗೆ ರಸ್ತೆ ಮಾಡಿದೀವಿ, ಚರಂಡಿ ಮಾಡಿದೀವಿ, ಎಲ್ಲ ಮಾಡಿದೀವಿ. ಆದ್ರೆ ಅವರಿಗೆ ಕೂಡ ಈ ಖಾತಾವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಸುಮ್ಮನೆ ಹಕ್ಕುಪತ್ರ ಕೊಟ್ರೆ ಏನು ಉಪಯೋಗ ಇಲ್ಲ. ಇವತ್ತು ಈ ಖಾತಾ ಕೊಡಿಸುವಂತ ಕೆಲಸ ಮಾಡಬೇಕು ಅವರಿಗೆ ಕೂಡ. ಇವತ್ತು ಈ ಖಾತಾ ಇಲ್ಲ ಅಂತಂದ್ರೆ ಆ ಆಸ್ತಿಗೆ ಬೆಲೆನೇ ಇಲ್ಲ ಅನ್ನೋ ಒಂದು ವಾತಾವರಣನ ನಾವು ನೋಡ್ತಾ ಇದ್ದೀವಿ. ಆಶ್ರಯ ನಿವಾಸಿಗಳಿಗೆ ಜೊತೆಗೆ ಸ್ಲಮ್ ನಿವಾಸಿಗಳಿಗೆ ಈ ಖಾತಾವನ್ನ ಕೊಡಿಸೋದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ನಿನ್ನೆ ತಾನೇ ಮತ್ತೆ ಹೆಚ್ಚಿನ ವಿಚಾರ ಏನಾರೋ ಗೊತ್ತಾಗ್ತದ, ಮಾಡಿದಾರ ಅಂತೇಳಿ ಕೇಳೋಣ ಅಂತೇಳಿ ನಾನು ಸ್ಲಮ್ ಬೋರ್ಡ್ ಆಫೀಸಿಗೆ ಕೂಡ ಹೋಗಿದ್ದೆ. ಅವ್ರು ಹೇಳ್ತಾರೆ, ಅವ್ರು ಹೇಳೋದು ಕೇಳ್ಬಿಟ್ರೆ ಸುಮ್ಮನೆ ಬಾಗಿಲು ತಕ್ಕೊಂಡು ಕೂತಿಯಾರ ಆಫೀಸ್. 2.5 ವರ್ಷದಿಂದ 100 ರೂಪಾಯಿ ಅನುದಾನ ಬಂದಿಲ್ಲ ಸ್ಲಮ್ ಬೋರ್ಡ್ ಆಫೀಸಿಗೆ. ಸ್ಲಮ್ ಡೆವಲಪ್ಮೆಂಟ್ ಕಚೇರಿ ಅದು, ಏನು ಅಭಿವೃದ್ಧಿ ಮಾಡ್ತಾರೆ? ಇದು ಇವತ್ತಿನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರುವಂಥದ್ದು. ಬಡವರ ಬಗ್ಗೆ ಕಾಳಜಿ ಇರಬೇಕು, ಅವ್ರ ಕೆಲಸ ನಾವು ಮಾಡಬೇಕು. ಇದೆಲ್ಲವನ್ನು ಕೂಡ ಭಾಷಣದಲ್ಲಿ ಹೇಳಿದ್ರೆ ಸಾಲದು, ತಮ್ಮ ಕಾರ್ಯಪ್ರವೃತ್ತಿಯಲ್ಲಿ ತೋರಿಸ್ಬೇಕು. ತೋರಿಸಿದ್ರೆ ಖಂಡಿತ ಕೆಲಸ ರಿಸಲ್ಟ್ ಬರ್ತದೆ. ನಿಜವಾಗ್ಲೂ ಯಾಕೆ ಇದನ್ನ ನಾವು ನೋಡ್ತಾ ಇದ್ದೀವಿ ಅಂತೇಳಿ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಕಾಗೋಡು ತಿಮ್ಮಪ್ಪನಂತವ್ರು, ಯಡಿಯೂರಪ್ಪನಂತವ್ರು, ಬಂಗಾರಪ್ಪನಂತವರ ಜಿಲ್ಲೆ ನಮ್ದು. ಬಡವರ ಕೆಲಸ ಮಾಡ್ಕೊಂಡೇ ಬಂದಂತಹ ಯಾವುದೇ ಅಧಿಕಾರದ ಆಸೆ ಆಮೇಲಿಂದು. ಮೊದಲು ಕೆಲಸಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ ಒಂದಿದ್ರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆ. ಅದಕ್ಕೆಲ್ಲೋ ಒಂದ್ ಕಡೆ ಅಪವಾದ ಬರ್ತಾ ಇದೆಯಾ ಇವ್ರ ಕಾಲದಲ್ಲಿ? ಇನ್ನು ಅವರು ಈ ಮುಂದಿನ ಬಜೆಟ್ ಅಲ್ಲಾದ್ರೂ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ, ಅವ್ರು ಹಿಂದೆ ಹೇಳಿದ್ರು
ನಾವು SP ಆಫೀಸ್ ಏನು ಜಾಗ ಇದೆ ಆ ಜಾಗ ದೊಡ್ಡ ಜಾಗದಲ್ಲಿ ಇಡೀ ಕೇಂದ್ರ ಕಚೇರಿ ಮಾಡ್ತೀವಿ, ಎಲ್ಲ ಇಲಾಖೆಗಳು ಅಲ್ಲಿ ಬರ್ತದೆ. ತುಂಬಾ ಒಳ್ಳೆ ಒಂದು ಕಾನ್ಸೆಪ್ಟ್. ಬಸ್ ಸ್ಟ್ಯಾಂಡಿಗೆ ಹತ್ರ ಇದೆ, ಎಲ್ಲ ಕಚೇರಿನೂ ಅಲ್ಲೇ ಬಂದ್ರೆ ಬಹಳ ಸಂತೋಷ ಆಗ್ತದೆ, ಜನಕ್ಕೂ ಅನುಕೂಲ ಆಗ್ತದೆ. ಅದು ಕೂಡ ಯಾವುದು ಕಳೆದ ಬಜೆಟ್ನಲ್ಲಿ ಬರಲಿಲ್ಲ. ಈಗ ಬರೋ ಆಯವ್ಯಯದಲ್ಲಾದರೂ ಮುಖ್ಯಮಂತ್ರಿಗಳಿಗೆ ಇವ್ರದ್ದು ಇನ್ಫ್ಲುಯೆನ್ಸ್ ಇದೆ ಎಲ್ಲನೂ ಉಪಯೋಗಿಸಿ ಮನವಿ ಮಾಡಿ ಅದನ್ನ ತರಬೇಕು ಅಂತೇಳಿ ಕೂಡ ಒತ್ತಾಯವನ್ನ ಮಾಡ್ತಾ, ಮತ್ತೊಂದು ವಿಚಾರ, ಯುವ ರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಬಂದಿದ್ದಾರೆ. ಹಿಂದೆ ಬಂಗಾರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಮೈಸೂರು ಲಕ್ಷ್ಮಿ ಬರ್ತಾ ಇತ್ತು, ಸಿಂಗಲ್ ನಂಬರ್ ಲಾಟ್ರಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದನ್ನ ನಂತರದಲ್ಲಿ ನಿಲ್ಸಾಯ್ತು. ಆಮೇಲೆ ಇಡೀ ಲಾಟ್ರಿ ವ್ಯವಸ್ಥೆನೇ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿಲ್ಲಿಸಿದ್ರು. ಲಾಟ್ರಿ ವ್ಯವಸ್ಥೆನೇ ಅವತ್ತು ರಾಜ್ಯದಲ್ಲಿ ನಿಲ್ತು. ಆದ್ರೆ ನಮ್ಮ ಶಿವಮೊಗ್ಗದಲ್ಲಿ ಇವತ್ತಿನ ತನಕ ಓಸಿ ಅನ್ನೋದನ್ನ ನಿಲ್ಸಕ್ಕೆ ಸಾಧ್ಯವಾಗ್ತಾ ಇಲ್ಲ. ಓಸಿ ಗಾಂಜಾ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಮಕ್ಕಳನ್ನ ಯುವಕರನ್ನ ಬಹಳ ಹೊಸದಾಗಿ ಅವರಿಗೆ ಮೆಂಬರ್ಗಳಾಗ್ತಾ ಇದ್ದಾರೆ. ಯುವ ಉತ್ಸಾಹಿ ರಕ್ಷಣಾಧಿಕಾರಿಗಳು SP ಅವರಿಗೆ ಮನವಿಯನ್ನ ಮಾಡ್ತೇವೆ, ಅದನ್ನ ತಕ್ಷಣ ನಿಲ್ಲಿಸುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೇವೆ. ಒಟ್ಟಾರೆ ಮೂಲಕ ಜಿಲ್ಲಾ ಮಂತ್ರಿಗಳಿಗೆ ಬಡವರ ಕೆಲಸವನ್ನ ಮಾಡುವಂತಹ ಒಂದು ಕಾರ್ಯಕ್ಕೆ ತೊಡಗಲಿ. ಮುಂದಿನ ಆಯವ್ಯಯದಲ್ಲಿ ಜಿಲ್ಲೆಗೆ ನಗರಕ್ಕೆ ಅನುದಾನಗಳನ್ನು ತಂದು ಒಳ್ಳೆಯ ಕೆಲಸಗಾರ ಅಂತೇಳಿ ಅವರು ಹೇಳಿಸ್ಕೋಬೇಕು ಅಂತ ಕೂಡ, ಅವರ ಕೆಲಸದ ಮುಖಾಂತರ ಹೇಳಿಸ್ಕೊಳ್ಳಿ ಅಂತೇಳಿ ನಾನು, ಅದಿನ್ನೂ ಹೋಗ್ತಾನೆ ಇದ್ದಾರೆ, ಇನ್ನೂ ಹೋಗಿಲ್ಲ ಅಲ್ಲಿಗೆ ಪೂರ್ತಿ. ಬಂದಿಲ್ಲ, ಖಂಡಿತ ಬಂದಿಲ್ಲ. ಸರಿ ಇದೆ, ಹೋದ್ ಕೂಡ್ಲೆ ಬಿಡುಗಡೆ ಮಾಡ್ತೀವಿ ಅಂದ್ರು ಅದು ಬಂದಿಲ್ಲ. ಯಾವ್ದು ಬರ್ದೇನೆ ಅವನಿಗೆ ದುಡ್ಡು ಬಿಡುಗಡೆ ಆಗ್ಲಿಲ್ಲ ಕಾಂಟ್ರಾಕ್ಟರ್ಗೆ. ಇದು ಯಾರ ಕೆಲಸ ಇದೆಲ್ಲ? ಜಮೀರ್ ಅಹಮದ್ ಹೋದ್ರು ಸರಿ, ಜಮೀರ್ ಅಹಮದ್ ಹತ್ರ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಕುತ್ಕೊಂಡು ಆ ದುಡ್ಡನ್ನ ಬಿಡುಗಡೆ ಮಾಡಿಸೋದು ಯಾರು ಹೋಗ್ಬೇಕು? ಜಿಲ್ಲಾ ಮಂತ್ರಿಗಳ ಜವಾಬ್ದಾರಿ. ಅದನ್ನ ನಾನು ಹೇಳ್ದೆ, ಹೊಸ ಅನುದಾನ ತರಲಿಲ್ಲ ಅಂದ್ರು ಬರೋ ಅಂತ ಕೆಲಸಗಳನ್ನ ಬೇರೆ ಬೇರೆ ಮಂತ್ರಿಗಳು ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸಂಬಂಧಪಟ್ಟಂಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೋಗಿರ್ತಾರೆ. ಅದನ್ನ ಫಾಲೋ ಅಪ್ ಮಾಡೋದು ಯಾರು? MLA ಮಾಡಬೇಕು, ಜಿಲ್ಲಾ ಮಂತ್ರಿ, ಮುಖ್ಯ ಸರ್ಕಾರ ಯಾರ್ದಿದೆ ಆ ಸಂದರ್ಭಕ್ಕೆ ಬರ್ತಾರೆ. ಖಂಡಿತ ಅವರೇ ಮುಂದಿನ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ, ಯಾವುದೇ ಅನುಮಾನ ಬೇಡ. ಇಲ್ಲ, ಅದಕ್ಕೆಲ್ಲ ಉತ್ತರ ಚುನಾವಣೆಯಲ್ಲಿ ಸಿಗ್ತದೆ. ಆಗಿದೆ ಇಲ್ದಂಗ, ಇದು ಇದ್ರೂ ಏನು ಇಲ್ದಂಗ ಆಗಿದೆಯಲ್ಲ, ಇಲ್ಲಿ ಸರ್ಕಾರ ಇದೆ, ಏನ್ ಕೆಲಸ ಆಗ್ತಾ ಇದೆ? ನೀವೇನ ಮುಂಚೆ ಅರ್ಜಿ ಕೊಟ್ಟಿದ್ರೆ ನಿಮ್ಮ ಮನೆಗೆ ಈ ಖಾತಾ ಸಿಕ್ಕಿರ್ಬೋದು. ಈಗ ಹೋಗಿ ಪ್ರಯತ್ನ ಮಾಡಿ ನೋಡೋಣ. ಇದ್ರೂ ಏನು ಇಲ್ದಂಗ ಆಗಿದೆಯಲ್ಲ ಇದು. ಅದು ಇಲ್ದಂಗೆ ಯಾರ್ಯಾರ ಕಣ್ಣಿಗೆ ಹೆಂಗ್ ನೋಡ್ತೀವೋ ಹಂಗಂಗ್ ಕಾಣತ್ತೆ. ಏನು ಪಕ್ಷ ಇಲ್ಲದೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರಾ?